ಸ್ಮರಣೆಯನ್ನು ಮಾಡ್ತೀವಲ್ಲ, ಆ ಕ್ಷೇತ್ರದ ತಾಕತ್ತು ಬಹಳ ದೊಡ್ಡದಿರ್ತದೆ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಮಕ್ಕಳು ಬಹಳ ಅದಾರ. ಒಬ್ಬ ಹೈಸ್ಕೂಲ್ ಮಾಸ್ತರ್ನ ಗೊತ್ತು ಮಕ್ಕಳನ್ನ ಹೆಂಗೆ ಸಂಭಾಳಿಸೋದು ಅಂತ ಹೇಳಿ. ಆದರೆ ಇಲ್ಲಿ ಏನು ಮಕ್ಕಳು ಅದಾವಲ್ರಿ, ಒಂದೊಂದು ಮಕ್ಕಳು ಒಂದೊಂದು ವಿಜ್ಞಾನಿಗಳಿದ್ದಂಗೆ ಅದಾರ ಇವರು. ಎಲ್ಲರೂ ಶಾಂತತೆಯಿಂದ ಕೂಡಬೇಕು. ನಿಮಗೆ ಗಿಫ್ಟ್ ಸುಳ್ಳಾಗತ್ತೆ ನೋಡಿ. ಇವತ್ತು ಕೈ ಕಟ್ರಿ ನೋಡೋಣ, ಬಾಯಿ ಮಚ್ಚ. ಏಯ್ ಕೆಂಪಂಗೆ ಯಾವದ, ಎಲ್ಲಿದು ಬಂದು ಸಮಕೊಂಡ್ರು ಬಾಯಿ ಕೈ ಕಟ್ರಲ್ಲ. ಶ್ರದ್ಧೆಯ ತಾಯಿಯಂದರೆ ಮುದ್ದು ಮಕ್ಕಳೇ, ಇಲ್ಲಿವರೆಗೂ ಬಹಳ ಸೊಗಸಾಗಿ ಸಂಗೀತ ಸೇವೆಯನ್ನು ನೆರವೇರಿಸಿರ್ತಕ್ಕಂತಹ ನಮ್ಮ ಗವಾಯಿಗಳಿಗೊಂದು ಜೋರಾಗಿ ಚಪ್ಪಾಳಿಯನ್ನು ತಡ್ತಾ. ಇವತ್ತೇನು ಸುಮ್ಮನೆ ಮಾತಾಡೋದಲ್ಲ, ಕೇಳಬೇಕಿಲ್ಲಿ. ಏನು ನಾವು ನಮ್ಮ ಮನುಷ್ಯತ್ವವನ್ನು ಮೀರಿ ನಡಿಬಾರ್ದು. ಒಂದಿಷ್ಟು ಲಕ್ಷ ಕೊಟ್ಟು ಕೇಳ್ರಿ. ಯಾಕಂತಂದ್ರೆ ಎಲ್ಲರ ಜೋಡಿ ಹರಟೆ ಆಡಿದಂಗಲ್ಲ ಇದು ಪುಣ್ಯದ ಕ್ಷೇತ್ರ. ಈ ಕ್ಷೇತ್ರದೊಳಗೆ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಹಿಂಗೆ ನಿಮ್ಮಂಗ ಬಾಯಿ ಮಾಡ್ಕೋತ ನಿಂತಿರ ಬಬಲಾದಿ ಸದಾಶಿವಪ್ಪಂಗಳು ಬರ್ತಿರ್ತಕ್ಕಂಥ ಕಾಲದೊಳಗೆ ಒಬ್ಬಂದತ್ರಿ ಅವನೊಂದು ಸ್ವಲ್ಪ ಪರೀಕ್ಷೆ ಮಾಡೋಣ ಅಂದ್ರತ್. ಯಾರನ್ನ ಯಾವ ಭೂಮಿಯೂ ಸಹಿತ ಬಾಗುತ್ತಿತ್ತಲ್ಲ, ಗಿಡ ಮರಗಳು ಸಹಿತ ಕೈ ಮುಗಿತಿದ್ದುವಲ್ಲ, ಯಾರಪ್ಪ ಅಂತಂದ್ರೆ ಬಬಲಾದಿಯ ಚಕ್ರವರ್ತಿ ಸದಾಶಿವಪ್ಪಂಗಳನ್ನು ಪ್ರಶ್ನೆ ಮಾಡಬೇಕು ಅಂತ ಬಂದರು. ಅವರನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದರು. ಏನಂತ ಪರೀಕ್ಷೆ ಮಾಡಕ್ಕೆ ಬಂದ್ರೆ ಗೊತ್ತೇನು? ಲಕ್ಷ ಕೊಟ್ಟು ಕೇಳಬೇಕು. ಒಬ್ಬಂದ, ನಾ ಸತ್ತಂಗ ನಾಟಕ ಮಾಡ್ತನು, ನೀವೆಲ್ಲ ಏನು ಮಾಡ್ರಿ ಅತ್ತಂಗ ನಾಟಕ ಮಾಡ್ರಿ, ಒಮ್ಮಿಂದೊಮ್ಮೆ ನಾ ಎಚ್ಚರ ಆಗಿಬಿಡ್ತನು. ಎಚ್ಚರ ಆಗಿರ್ತಕ್ಕಂಥ ಕಾಲದೊಳಗೆ ಅವನು ಸದಾಶಿವಪ್ಪನ ಹುಚ್ಚನ ಮಾಡೋನು ಅಂತಂದರು. ಯಾರನ್ನ? ದೇವರನ್ನು ನೆನಪಿಟ್ಟುಕೊಳ್ರಿ. ಅವ್ರು ವಿಚಾರ ಮಾಡಿದರು. ಏನಂತ ವಿಚಾರ ಮಾಡಿದರು? ನಾ ಸತ್ತಂಗ ನಾಟಕ ಮಾಡ್ತೀನಿ ತಂದ್ರೆ ಒಂದು ದೋತ್ರ ಮೈ ಮೇಲೆ ಹೊಚ್ಚಿದ್ರು. ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ತಂದ್ರೆ ಮೈ ಮೇಲೆ ದೋತ್ರ ಹೊಚ್ಚಿದ್ರು. ಅವ ಬಂದ, ಇವ್ ಸತ್ತು ನೋಡ್ರಪ್ಪಗಳ, ಇದೇಗ ಚಲೋ ಇದ್ರಿ, ಚಂದಂಗೆ ಮಾತಾಡ್ತಿದ್ರಿ, ನಗುತ್ತಿದ್ರಿ, ಉಂಡಿದ್ರಿ, ತಿಂದಿದ್ರಿ, ಮನ್ಯಾನವ್ರಿಗೆಲ್ಲ ಭೇಟಿಯಾಗಿದ್ರಪ್ಪ, ಒಂದು ಕ್ಷಣಕ್ಕೆ ಸತ್ತು ಹೋದ್ ನೋಡ್ರಪ್ಪ, ಹೆಂಗಾರೆ ಮಾಡಿ ಇವನು ಬದುಕಿಸ್ರಿ ಅಂತಂದ್ರು. ಯಾರಿಗೆ? ಬಬಲಾದಿ ಸದಾಶಿವಪ್ಪಂಗಳಿಗೆ. ಅಜ್ಜವರು ಕುದುರೆ ಏರಿ ಬರ್ತಿದ್ರು. ಅಜ್ಜವರು ಕುದುರೆ ಅಂದ್ರೆ ನೆನಪಿಟ್ಕೊಳ್ಬೇಕು ನೀವೆಲ್ಲ. ಕುದುರೆ ಅಂತಂದ್ರೆ ಸಾಕ್ಷಾತ್ ದೈವ ಸ್ವರೂಪಿ ಕುದುರೆ. ಅದು ಕುದುರೆಯಿಂದ ಅಪಗೊಳ ಕೆಳಗಿಳಿತಾರ. ಕುದುರೆಯಿಂದ ಅಪಗೊಳ ಕೆಳಗಿಳಿದಿರ್ತಕ್ಕಂಥ ಕಾರಣದೊಳಗೆ ಲಕ್ಷ ಕೊಟ್ಟು ಕೇಳ್ಬೇಕು ತಮ್ಮ. ಯಾವಾಗ ಕುದುರೆಯಿಂದ ಅಪಗೊಳ ಕೆಳಗಿಳಿದ್ರಲ್ಲ, ಕೇಳಿದ್ರು ಸತ್ತಾನೇನು? ಹ್ಞೂರಪ್ಪ ಸತ್ತಾನ್ರಿ, ಒಂದಿಷ್ಟು ಬದುಕಿಸ್ಬೇಕ್ರಿ. ನಿಮ್ಮ ಕೈ ಒಳಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಐತಿತ್ರಪ್ಪ. ನಿಮ್ಮ ನಾಲ್ಗಿ ಮೇಲೆ ಬಂದಿರತಕ್ಕಂಥ ಮಾತು ಸೂರ್ಯ ಚಂದ್ರ ಹುಟ್ಟೋದು ಸುಳ್ಳಾಗ್ಬೋದ್ರಪ್ಪ, ಬಬಲಾದೇವ್ರ ಮಾತು ಯಾವತ್ತೂ ಸುಳ್ಳಾಗಂಗಿಲ್ಲ ಅನ್ನತಕ್ಕಂಥ ಮಾತೈತ್ರಿ ಗುರುವೇ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದ್ರೆ, ಇವನ್ನ ಬದುಕಿಸಬೇಕು ಅಂತ ಕೇಳಿದರು. ಇವನ್ನ ಬದುಕಿಸಬೇಕು ಅಂತ ಕೇಳಿದರು. ಲಕ್ಷ ಕೊಟ್ಟು ಕೇಳಬೇಕು. ಅವಾಗ ಬಬಲಾದಿ ಅಪ್ಪಗಳು ಕಿಮ್ಮತ್ತಿನ ಮಾತು ಹೇಳಿದ್ರಂತೆವಾ. ನಮ್ಮ ಹೋಗೋಡ್ರ್ಯ ಏನು ಹೇಳಿದ್ ಗೊತ್ತೇನ್ರಿ ಅಪ್ಪಗಳು? ಅಲ್ಲೋ ತಮ್ಮ, ಸತ್ತವರನ್ನ ಬದುಕಿಸಬಹುದು, ಸತ್ತವರನ್ನ ಬದುಕಿಸಬಹುದು. ಸತ್ತವರ ಹಂಗೆ ನಾಟಕ ಮಾಡೋರನ್ನ ಯಾರು ಭೂಮಿ ತಲೆ ಮೇಲೆ ಬದುಕ್ಸಾಕಾಗಂಗಿಲ್ಲ. ಆ ಮಗ ಸತ್ತಾನೋ ಅವ್ನು ಮಣ್ಣಾಗ ಹೋಗ್ಬೇಕು ಹೊರತಾಗಿ ಅವ ಬಂದ ಮಣ್ಣಿನ ಮೇಲೆ ನಿಂದ್ರಕ್ಕೆ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನ ಬಬಲಾದಿ ಅಪ್ಪಗಳು ಹೇಳಿದರು. ಏಯ್ ನೋಡದ್ರ ಅದನ್ನ ಮೋಸಡಿ ನೋಡ್ರಿ ಹೆಂಗೈತದ್ರು. ಇದೇ ಹಿಡ್ಕೊಂಡು ಹೌದು ಹೌದು ತನಗನಾಗತ್ತಾನು. ಲಕ್ಷ ಕೊಟ್ಟು ಕೇಳಬೇಕು. ಅಪ್ಪಗಳು ಹೇಳಿರ್ತಕ್ಕಂಥ ಒಂದೇ ಒಂದು ಮಾತು. ಏನು ಒಂದೇ ಒಂದು ಮಾತು ಅಂದ್ರು ಅಂದ್ರೆ, ತಾಯಿ ಸತ್ತೈತೆ ಅಂದ ಬಳಕ ಮರಳಿ ಬದುಕ್ಸಕ್ಕೆ ಬರಂಗಿಲ್ಲ ಅಂತಂದಾಗ ಉಳಿದ ಮಂದಿ ನಗಲಾಕ್ ಚಾಲೋ ಮಾಡಿದ್ರು. ಅಪ್ಪನ ಮಾತು ಸುಳ್ಳಾತು. ಸತ್ತಂಗ ನಾಟಕ ಮಾಡಿದವ ಜೀವಂತದಾನ ಅಂತ ಹೇಳಿ ಮುಸುಕಿನ ಮೇಲೆ ಏನು ಮುಸುಕು ಹಾಕಿದ್ರಲ್ಲ, ಮುಖದ ಮೇಲೆ ಹಾಕಿರ್ತಕ್ಕಂಥ ಮುಸುಕು ತೆಗೆದು ಹೇಳೋ ಹೇಳೋ ಅಪ್ಪ ಸೋತ, ಹೇಳು ಹೇಳು ಬಬಲಾದೇವ್ರನ್ನ ಸುಳ್ಳು ಮಾಡಿದೀವಿ ಹೇಳು ಅಂತ ಹೇಳಿ ಎಲ್ಲರೂ ಆ ಹುಡುಗನ ಅಳಿಗಾಡ್ಸಕ್ಕೆ ಹೋಗ್ತಾರೆ. ಹುಡುಗನ ಅಳಿಗಾಡ್ಸಕ್ಕೆ ಹೋದ್ರೆ ಹುಡುಗ ಹೇಳಂಗಿಲ್ಲ. ಏನಾಗಿತ್ತು ಅಂತಂದ್ರೆ, ಯಾರ ಮುಂದೆ ನಾಟಕ ಮಾಡಕ್ಕೆ ಬಂದಿದ್ರು ಅಂದ್ರೆ ತಮ್ಮ ಲಕ್ಷ ಕೊಟ್ಟು ಕೇಳ್ರಿ, ಗದ್ದಿಗೆ ಒಳಗೆ ಕುಳಿತಿರ್ತಕ್ಕಂಥ ದೈವ ಸ್ವರೂಪಿ ಚಕ್ರವರ್ತಿ ಬಬಲಾದಿ ಸದಾಶಿವಪ್ಪಂಗಳ ಮುಂದೆ ನಾಟಕ ಮಾಡಕ್ ಬಂದಿರು. ಜಗತ್ತಿನಾಗ ಯಾರ ಮುಂದೆ ನಾಟಕ ನಡೀತದೆ ಹೊರತಾಗಿ ಬಬಲಾದಿ ಅವ್ರ ಮುಂದೆ ನಾಟಕ ನಡೆಯೋದಿಲ್ಲ ಅನ್ನತಕ್ಕಂಥದ್ದು ತಿಳ್ಕೊಳ್ಬೇಕು. ಯಾವ ವ್ಯಕ್ತಿ ಸತ್ತ ಹಾಗೆ ಮಲಗಿದನಲ್ಲ, ಸತ್ತ ಹಾಗೆ ಮಲಗಿರ್ತಕ್ಕಂಥ ವ್ಯಕ್ತಿ ಏನಾದಪ್ಪ ಅಂತಂದ್ರೆ ನಿಜವಾಗಿಯೂ ಪ್ರಾಣವನ್ನ ಕಳ್ಕೊಂಡ ಅನ್ನತಕ್ಕಂಥದ್ದು ನೀವೆಲ್ಲ ತಿಳ್ಕೊಳ್ಬೇಕು. ಯಾರು ಪುಣ್ಯ ಭೂಮಿ ಅಂತ ಹೇಳ್ತಾರಲ್ಲ, ಆ ಪುಣ್ಯ ಭೂಮಿ ಹೆಂಗಾಗಿರುತ್ತೆ ಅಂತಂದ್ರೆ, ಮಹಾತ್ಮರು ಪಾದ ಇಟ್ಟಿರ್ತಕ್ಕಂಥ ನೆಲ, ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಪುಣ್ಯಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತ ಹೇಳಿ ಮೈಲಾರದ ಬಸವಲಿಂಗ ಶರಣರು ಹೇಳ್ತಾರೆವ. ಅಂತಹ ವಾಣಿಯಂತೆ ಮಹಾತ್ಮರ ಪಾದ ಇಟ್ಟ ನೆಲಕ್ಕೆ ಬಹಳ ದೊಡ್ಡ ಶಕ್ತಿ ಇರ್ತದೆ.
ಆ ಶಕ್ತಿ ಯಾವುದರಿಂದ ಗೊತ್ತಾಗತ್ತೆ ಅಂದರೆ ನೆನಪಿಟ್ಟುಕೊಳ್ಳಿ, ನಮ್ಮಲ್ಲಿರೋ ಸಂಸ್ಕಾರದಿಂದ. ನೋಡ್ರಿ ಮಕ್ಕಳೇ, ತಮ್ಮ ಈ ಜಗತ್ತಿನೊಳಗೆ ಸಂಸ್ಕಾರಕ್ಕೆ ಬಹಳ ದೊಡ್ಡ ಪಾತ್ರತೆ. ಏನು ಪಾತ್ರ ದೊಡ್ಡದು? ಸಂಸ್ಕಾರಕ್ಕೆ ಬಹಳ ದೊಡ್ಡ ಪಾತ್ರ. ತಾಯಿ ಅದಕ್ಕೆ ಅದನ್ನು ಕೊಡ್ತಾಳೆ. ತಾಯಿಯ ಪಾತ್ರ ಬಹಳ ದೊಡ್ಡದು. ನನ್ನ ಮಗ ಹೆಂಗರೆ ಹೋಗಲಿ ಅಂಥೇಳಿ, ಹೆಂಗರೆ ಇರಲಿ ಅಂಥೇಳಿ ಬಯಸಬಾರ್ದು. ತಾಯಿ ಏನನ್ನ ಬಯಸಬೇಕು ಅಂತಂದರೆ, ನನ್ನ ಮಗ ಹೆಂಗಾಗಬೇಕು ಅಂತಂದರೆ, ನನ್ನ ಮಗನ ಬದುಕು ಹೆಂಗಿರಬೇಕು ಅಂತಂದ್ರೆ, ನನ್ನ ಮಗನನ್ನು ನೋಡಿ ಜನ ಹೆಂಗೆ ತಿಳ್ಕೊಳ್ಬೇಕು ಅಂತಂದ್ರೆ ತಾಯಿ ಸಂಕಲ್ಪ ಮಾಡಬೇಕು. ಯಾವ ವ್ಯಕ್ತಿಯ ಫೋಟೋಗಳನ್ನು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹಾಕಿ ಆ ಫೋಟೋಗಳನ್ನು ಹೊಂದಿಸ್ತಾರಲ್ಲ, ಅಂತಹ ಫೋಟೋಗಳ ಜಾಗದೊಳಗೆ ಯಾರ ಫೋಟೋ ಇರಬೇಕು ಅಂತಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗನ ಭಾವಚಿತ್ರ ಇರಬೇಕು ಅಂಥೇಳಿ ತಾಯಿ ಸಂಕಲ್ಪ ಮಾಡಬೇಕು. ಸುಮ್ಮನೆ ಅಲ್ಲ, ಲಕ್ಷ ಕೊಟ್ಟು ಕೇಳಬೇಕು ತಾವೆಲ್ಲ. ಒಬ್ಬಕ್ಕೆ ತಾಯಿ ಇದ್ದಳಿವ, ಆ ಘಟನೆ ನೆನಪು ಮಾಡ್ಕೊಂಡಾಗೆಲ್ಲ ನಿಜವಾಗಿಯೂ ಮೈ ರೋಮಾಂಚನವಾಗಿ ಬಿಡ್ತದೆ. ಇಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ತಾಯಿ ಬಡತನ. ಈ ನೋಡ್ರಿ, ಇವ್ರಿಗೆ ಹಸಿವು ಅಂದ್ರೆ ಗೊತ್ತಿಲ್ಲರಿ. ಯಾಕ್ರಿ? ನೀವು ಹಸು ಅನ್ನೋದಕ್ಕಿಂತ ಮೊದಲ ಅವ್ರ ಬಾಯಾಗ ತಿರುಗ್ತೀರಿ. ತಿನ್ನ ಅಂತೀರಿ ನೀವು. ಒಂದು ಹುಡುಗನ ಹೆಸರು ನಿತಿನ್ ತಿತ್ತತ್ರಿ. ಅದನ್ನು ಕರೆದಾಗ ಒಮ್ಮೆ ತಿನ್ನ ತಿತ್ತದು. ಅರ್ಥ ಆಗತ್ತೆ ನಿಮಗೆ? ತಾಯಿ ನಮಗೆ ಹಸಿವು ಸಹಿತ ಆಗದೆ ಇರುವಂಗೆ ನಮ್ಮನ್ನು ಕಾಪಾಡ್ತಾಳೆ. ಆದ್ರೆ ಅವ್ರದ್ದು ಹೆಂಗಿತ್ತು ಗೊತ್ತೇ ನೀವು? ಪರಿಸ್ಥಿತಿ ಭಾಳ ಬಡತನ ಇತ್ತು. ಎಷ್ಟು ಬಡತನ ಇತ್ತು ಅಂತಂದ್ರೆ, ಒಂದು ಹೊತ್ತಿನ ಅನ್ನಕ್ಕಾಗಿಯೂ ಸಹಿತ ಪರದಾಡುವ ಪರಿಸ್ಥಿತಿ ಅವ್ರಿಗಿತ್ತವ. ಹೀಗಿರುವ ಕಾಲಕ್ಕೆ ಒಂದು ದಿವಸ ಮಧ್ಯಾಹ್ನ ಮಗ ಬರ್ತಾನೆ. ಒಬ್ಬ ಮಗ ಬಂದು ಅವನು ಕೇಳ್ತಾನೆ, ಇವ ಹೊಟ್ಟೆ ಹಸ್ತದೆ, ಹೊಟ್ಟೆ ಹಸ್ತದೆ, ಒಂದಿಷ್ಟು ಊಟ ಕೊಡು ಅಂತ ಹೇಳಿ ತಾಯಿಗೆ ಮಗ ಪ್ರಶ್ನೆ ಮಾಡಿದ. ಯಾವಾಗ ತಾಯಿಗೆ ಮಗ ಪ್ರಶ್ನೆ ಮಾಡಿದಲ್ವಾ, ಮಾಡಿರ್ತಕ್ಕಂಥ ಕಾಳದೊಳಗೆ ತಾಯಿ ಹೇಳ್ತಾಳೆ, ಮನೆಯೊಳಗೆ ಒಂದಿಷ್ಟು ಕಾಳಿಲ್ಲ, ಒಂದಿಷ್ಟು ಕಡಿ ಇಲ್ಲ, ಒಂದಿಷ್ಟು ಹಿಟ್ಟಿಲ್ಲ ತಮ್ಮ, ನಿನ್ನ ಹೊಟ್ಟಿಗೆ ಏನಂತ ಮಾಡಿ ತಿನ್ನಿಸಲ್ಲ ನಾನು, ನನ್ನ ಮನೆಯೊಳಗೆ ಏನೂ ಇಲ್ಲ ಅಂದಳು. ಅವಾಗ ಮಗ ಹೇಳ್ತಾನೆ, ಸಣ್ಣ ಕೂಸು ಇಲ್ಲಿ ಕೂತಾವು, ಇಷ್ಟ ವಾರಿಗೆ ಹುಡುಗದು ನೋಡಿರ್ತಮ್ಮ, ನಿಮ್ಮ ವಾರಿಗೆ ಹುಡುಗನ ಹೇಳ್ತಾನವ, ಏನೋ ಗೊತ್ತಿಲ್ಲ, ಹೊಟ್ಟ್ಯಾಗ ಭಾಳ ತ್ರಾಸ ಆಗಕತ್ತದ, 2 ದಿವಸ ಆತು ಹೊಟ್ಟೆ ತುಂಬ ಊಟ ಮಾಡ್ಯವ, ಇವತ್ತು ನನಗೆ ಊಟ ಆಗ್ಲಿಕ್ಕಂದ್ರೆ ನನ್ನ ಸತ್ತ ಬಿಡ್ತು ನೋಡ್ಯವ. ನೋಡಿ ಒಂದಿಟ್ಟು ನನಗೆ ಏನಾರ ಮಾಡಿ ಊಟಕ್ಕೆ ಮಾಡ್ಯವ. ಊಟಕ್ಕೆ ಮಾಡು ತಾಯಿ ಅಂದಳು. ಲಕ್ಷ ಕೊಟ್ಟು ಕೇಳಬೇಕು. ಮಂದಿ ಮನೆಗೆ ಹೋಗಿ ಒಂದಿಷ್ಟು ಹಿಟ್ಟು ಕೊಡ್ರಿ ಅಂತ ಕೇಳಾಕ್ ಹೋದಳು. ಯಾವಾಗ ಹಿಟ್ಟು ಕೊಡ್ರಿ ಅಂತ ಕೇಳಾಕ್ ಹೋದ್ರಲ್ಲ, ಅವ್ರಂದ್ರು ಮೊನ್ನೆ ಹಿಟ್ಟು ಕೊಟ್ಟಿವಿ, ಆಚಿ ದಿನ ಹಿಟ್ಟು ಕೊಟ್ಟಿವಿ, ದಿವಸ ಇದನ್ನ ನೀ ಮಾಡ್ಕೊಂಡು ಬಿಟ್ಟಿ, ನಿನಗೆ ಹಿಟ್ಟಿಲ್ಲ, ನಿನಗೆ ಕೊಡೋದಿಲ್ಲ ಅಂದ್ಬಿಟ್ರು. ಇನ್ನೇನು ಮಾಡ್ಬೇಕು ತಾಯಿ? ಏನು ಮಾಡ್ಬೇಕಿವ? ಹಿಟ್ಟು ಕೇಳಿದ್ರೆ ಹಿಟ್ಟು ಕೊಡುವಾರು, ಅಕ್ಕಿ ಕೇಳಿದ್ರೆ ಅಕ್ಕಿ ಕೊಡುವಾರು. ಮಗನ ಹೊಟ್ಟಿ ತುಂಬಿಸ್ಬೇಕಲ್ಲ ಯವ್ವ, ಮಗನ ಹೊಟ್ಟಿ ತುಂಬಿಸ್ಬೇಕು. ತಾಯಿ ವಿಚಾರ ಮಾಡಿದಳು. ಏನಂತ ವಿಚಾರ ಮಾಡಿದ್ಲು ಅಂತಂದ್ರೆ, ನನ್ನ ಮಗನ ಹೊಟ್ಟಿ ತುಂಬಿಸ್ಬೇಕು. ಹೆಂಗೆ ಹೊಟ್ಟಿ ತುಂಬಿಸ್ಬೇಕು ಅಂತಂದ್ರೆ, ಎಲ್ಲಿದ್ದಾರೆ ಒಂದಿಷ್ಟು ತರಲೇಬೇಕು ಹಿಟ್ಟು ಅಂತೇಳಿ ಹೆಣ್ಮಗಳು ಎಲ್ಲಿ ಬಂದಳು ಅಂತಂದ್ರೆ, ಊರಾಗ ಒಂದು ಗಿರಣಿ ಓದ್ತಮ್ಮ, ಗಿರಣಿ. ಆ ಗಿರಣಿ ಹತ್ತಕ್ಕೆ ಬಂದು ಕೈ ಮುಗಿದು ಕೇಳ್ತಾಳ, ನನಗೊಂದು ಹಿಟ್ಟು ಕೊಡ್ರಿ ಅಂತಂದಳು. ಅವನು ಗಿರಣಿ ಮಾಲಕ್ಕಂದ, ಯವ್ವ 1 ಕಿಲೋಕ್ಕೆ 10 ರೂಪಾಯಿ, ನಿನಗೆ ಎಷ್ಟು ಬೇಕು ಹಿಟ್ಟು ಅಂತ ಕೇಳಿದ. ಅವಾಗ ಆ ತಾಯಿ ಹೇಳ್ತಾಳಂತ, ನಿನಗೆ 10 ರೂಪಾಯಿ ಕೊಡುವಷ್ಟು ತಾಕತ್ತು ನನಗಿಲ್ಲೋ ಯಪ್ಪ. ಮತ್ತೆ ಯಾವ ಹಿಟ್ಟು ಕೇಳಾಕತ್ತಿ ನೀನು? ಯಾವ ಹಿಟ್ಟು ಕೇಳಾಕತ್ತಿ ನೀನು ಅಂತಂದಾಗ ತಮ್ಮ, ಅವಾಗ ಆ ತಾಯಿ ಹೇಳ್ತಾಳಂತ, ಯಪ್ಪ ಹಿಟ್ಟು ಕೇಳಾಕ ಬಂದೀನಿ, ನಿನ್ನ ಡೆಬ್ಬ್ಯಾಗಿನ ಹಿಟ್ಟು ಕೇಳಾಕ ಬಂದಿಲ್ಲೋ ಯಪ್ಪ ನಾನು. ಮತ್ತೆ ಯಾವ ಹಿಟ್ಟು ಕೇಳಾಕ ಬಂದೀವ? ನಿನ್ನ ಕಾಲಾಗ ಬಿದ್ದೈತೆಲ್ಲ ಆ ಹಿಟ್ಟು ಕೊಡು ನಮ್ಮಪ್ಪ ಅಂದಳತ್ ನೋಡಿ. ಯಾವ ಹಿಟ್ಟು? ಕಾಲಾಗ ಬಿದ್ದಿರ್ತಕ್ಕಂಥ ಹಿಟ್ಟನ್ನು ಕೇಳಕತ್ತಾಳ ತಾಯಿ. ಅವಾಗ ಅವ ಅಂದತ್ತ, ಅಲ್ಲವಾ ನಾವು ಕಾಲಾಗ ಚಪ್ಪಲಿ ಹಾಕೊಂಡು ತಿರುಗಾಡಿರ್ತೀವಿ, ಬರಗಾಲಿನಿಂದ ತಿರುಗಾಡಿರ್ತೀವಿ, ಹೊರಗೆ ಬಂದವರು ಮಣ್ಣು ತಗೊಂಡ ಒಳಗೆ ಬಂದಿರ್ತಾರ, ಅವರ ಪಾದ ಅದ್ರ ಮೇಲೆ ಮೂಡಿರ್ತದ ತಾಯಿ, ಆ ಹಿಟ್ಟು ತಗೊಂಡು ನೀ ಏನು ಮಾಡ್ತಿ ಅಂತ ಕೇಳಿದಾಗ ತಾಯಿ ಹೇಳ್ತಾಳಂತ, ಯಪ್ಪ ನನ್ನ ಮಗ ಹಸ್ಕೊಂಡಾನ, ನನ್ನ ಮಗ ಹಸ್ಕೊಂಡಾನ, ಹಸಿದುಕೊಂಡಿರ್ತಕ್ಕಂತಹ ಮಗನಿಗೆ ಒಂದಿಷ್ಟು ಹೊಟ್ಟಿಗೆ ಹಾಕ್ಬೇಕಾಗೈತಿ ಯಪ್ಪ, ದಯವಿಟ್ಟು ಕೈ ಮುಗಿತೀನಿ, ಆ ಕಾಲಾಗಿ ಬಿದ್ದೈತಲ್ಲ ಅದನ್ನ ಒಂದಿಷ್ಟು ಹಿಟ್ಟು ಕೊಡು ಅಂತಂದಳು. ಬಾರ್ವಾ ಅಂತಂದ.
ಹೆಣ್ಮಗಳು ಕಸಬರಿಗೆ ತಗೊಂಡು ಕಸ ಹೊಡೆದ್ಲೇವ, ತಗೊಂಡು ಒಂದು ಎರಡು ಮುಟ್ಟಿಗೆ ಹಿಟ್ಟು ಆತು, ಅವಾಗ ಬಿದ್ದಿತ್ತು ಹಿಟ್ಟು, ಆ ಹಿಟ್ಟೆಲ್ಲ ತಗೊಂಡು ತನ್ನ ಉಡಿ ಒಳಗೆ ನೋಡ್ರಿ ತಾಯಿ ಪ್ರೇಮ ಹೆಂಗಿರ್ತದ. ಉಡಿ ಒಳಗೆ ತಂದು ಮನ್ಯಾಗ ಬಂದು ಚಾನಿಗೆ ತಗೊಂಡು ಆ ಚಾನಿಗೆ ಬಡದು ಒಂದಿಷ್ಟು ಸ್ವಚ್ಛ ಮಾಡ್ತಾಳ. ಆದ್ರೆ ಏನ್ ಮಾಡಿದೇವ, ಆ ಕರಿ 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 ಮಣ್ಣೆಲ್ಲ ಮತ್ತೆ ಆ ಚಾನಿಗ್ಯಾಗ ಬಂದೇ ಇತ್ತು. ತಾಯಿ ಅಂದಳು, ಹೆಂಗ ಅನಿಸೋದು ಇದನ್ನ, ಕರ್ರಗಾಗೈತಿ, ರೊಟ್ಟಿ ಬೆಳ್ಳಗಿರ್ತಾವಲ್ಲೇವ, ಕರ್ರಗಾಗೈತಿ, ನನ್ನ ಮಗಗೆ ಹೆಂಗ ಉಣಿಸ್ಬೇಕು ಅಂತ ತಿಳ್ಕೊಂಡು ತಾಯಿ ಏನು ಮಾಡಿದ್ಲು ಅಂತಂದ್ರೆ ಒಂದಿಷ್ಟು ಹೆಸರು ಹಾಕಿ ಅದನ್ನ ಹಿಟ್ಟು ಕಲಿಸಿ ನಮ್ಮವ್ವ ರೊಟ್ಟಿ ಬಡಿತಾಳ. ಮಗನಿಗೆ ಗೊತ್ತಾತು ನಮ್ಮವ್ವ ರೊಟ್ಟಿ ಬಡಿಯಾಕತ್ತಾಳ ಅಂದ ಬಳಕ ನನಗೆ ಊಟಕ್ಕೆ ಸಿಗುತ್ತದ. ನೋಡ್ರಿವ ಪ್ರೇಮ, ತಾಯಿ ಪ್ರೇಮ. ಹುಡುಗ ಓಡ್ಕೊಂತ ಬತ್ತು, ನಮ್ಮವ್ವ ರೊಟ್ಟಿ ಮಾಡಾಕತ್ತಾಳಂತ ಓಡ್ಕೊಂತ ಬಂದ ಕಾಲದೊಳಗೆ ಲಕ್ಷ ಕೊಟ್ಟು ಕೇಳಬೇಕು. ತಾಯಿ ಬಿಸಿ ಬಿಸಿ ರೊಟ್ಟಿ ಮಾಡಿದಳು, ದುರುಡಿ ಮುಚ್ಚಿಟ್ಟಿದಳು. ಆಕೆ ಅಂದಳು, ನನ್ನ ಮಗ ಬಿಡಿ ಬಿಡಿ ರೊಟ್ಟಿ ತಿಂದತ್, ನನ್ನ ಮಗ ನನ್ನ ಕೂಸಿವ, ಇದಕ್ಕೆ ಕರ್ರಗ ಇದು ಮಣ್ಣಿನ ಕಣ ಇದ್ರೊಳಗೆ ಬತ್ತು ಅಂತಂದ್ರೆ ನನ್ನ ಮಗ ನಮ್ಮವ್ವ ಏನು ಮಾಡಿ ತಿನ್ಸಾಡೆ ಅಂಬಲ್ಲ ಅನ್ಕೋಬಹುದು ಅಂತ ತಿಳ್ಕೊಂಡು ಹೊತ್ತು ಮುನಿಗಿರ್ತಕ್ಕಂಥ ಸಮಯದೊಳಗೆ ತಾಯಿ ಏನು ಮಾಡಿದ್ಲು ಅಂತಂದ್ರೆ ದೀಪ ಆರಿಸಿದ್ಲು ಅಂತ ನೋಡ್ರಿ. ಊಟಕ್ಕೆ ಕೂತಾಗ ದೀಪ ಆರಿಸಿ ಏನು ಮಾಡಿದ್ಲು ಅಂತಂದ್ರೆ ಒಂದು ಬಟ್ಲಾಗ ನೀರು ತಗೊಂಡು ಆ ರೊಟ್ಟಿಯನ್ನ ನೀರೊಳಗೆ ನೆನೆಸಿ ಬಾಯಿಯೊಳಗೆ ತುರುಕ್ತಾಳ. ತಿನ್ನತಮ್ಮ, ಹೊಟ್ಟೆ ಹಸ್ತಿತ್ತವಾ. ತುತ್ತಿನ ಚೀಲಕ್ಕೆ 100 ತಾಪತ್ರಯಗಳು. ತುತ್ತಿನ ಚೀಲ. ಯಾಕೆ ಈ ಮಾತು ಹೇಳಕತ್ತೀನಿ, ವಾ ಹಸಿವು ಭಾಳ ಕೆಟ್ಟ. ಹಸುವು ಏನ್ ಮಾಡ್ತ ಗೊತ್ತೇನ್ರಿ, ನಮ್ಮನ್ನು ಬಹಳ ಸಣ್ಣವ್ರನ್ನಾಗಿ ಮಾಡಿಬಿಡ್ತದ. ಮನ್ನಿ ಜಮಖಂಡಿ ಓಲೆ ಮಠಕ್ಕೆ ಒಬ್ಬಕ್ಕೆ ಮುದುಕಿ ಬಂದಿದ್ದಳೆವ. ಈ ಘಟನಾ ಹೇಳ್ಬೇಕು ನಿಮಗೆ, ಅಪ್ಪಗಳ ಹೃದಯ ಶ್ರೀಮಂತಿಕೆ ಎಟ್ಟ ದೊಡ್ಡದು. ಮುದುಕಿ ಬಂದಿಳು, ವಯಸ್ಸಾಗಿರ್ತಕ್ಕಂಥ ಮುದುಕಿ, ಸೀರೆ ಹರಿದಿತ್ತವ. ಮುದುಕಿ ಬಂದು ಅಪ್ಪಗಳ ಪಾದಕ್ಕೆ ಬಿದ್ದು ಒಂದು 20 ರೂಪಾಯಿ ರೊಕ್ಕ ಇಟ್ಟು ಹೇಳಕತ್ತಳಿಪ್ಪ, ನನ್ನ ಮಗ ಪೈಲೇದವ ಬೆಂಗಳೂರು ಆಗದಾನ್ರಿ, 2ನೇದವ ಬೆಳಗಾವಿ ಆಗದಾನ್ರಿ, 3ನೇದವ ಹೇಳದಾನ ಗೊತ್ತೇನ್ರಪ್ಪ, ಇಲ್ಲೇ ನಮ್ಮ ಊರಾಗದಾನ್ರಿ, ಇಲ್ಲೇ ಜಮಖಂಡಿ ತಾಲೂಕಿನ ಒಂದು ಮುದುಕಿ. ಅದು ಬಂದು ಅಪ್ಪಗಳಿಗೆ ಹೇಳಿದಳು, ಯಪ್ಪ ಎಲ್ಲ ಮಕ್ಕಳು ಚಲೋ ಅದಾರಪ್ಪ, ಸಣ್ಣವಂತರು 15 ಎಕರೆ ಹೊಲ ಆಯ್ತಪ್ಪ ಅವನ ಹೆಸರಲ್ಲಿ, ಬೆಂಗಳೂರಾಗ ದೊಡ್ಡ ಇಂಜಿನಿಯರ್ ಅದಾನಪ್ಪ, ಬೆಳಗಾವಿಯಾಗ ದೊಡ್ಡ ಪ್ರೊಫೆಸರ್ ಅದಾನಪ್ಪ, ಎಲ್ಲ ಚಲೋ ಐತ್ರಪ್ಪ. ಆದ್ರೆ ಏನು ಮಾಡಿದ್ರಿ, ನಾ ಎಲ್ಲರಿಗೆ ವಜ್ಜೆ ಆಗೇನಪ್ಪ, ನಾನು ಯಾರು ನೋಡ್ಕೋವಾರ ಅಂತ ಮುದುಕಿ. ನಾ ಎಲ್ಲರಿಗೆ ವಜ್ಜೆ ಆಗಿ ನಾನು ಯಾರೂ ನೋಡ್ಕೋವಾರ ಅಂತಂದಾಗ ಮುದುಕಿಗೆ ಅಪ್ಪಗಳು ಕೇಳಿದ್ರು, ನಿನ್ನ ಮಕ್ಕಳನ್ನ ಕರೆಸಿ ಹೇಳ್ಬೇಕೇನವ. ಯಾಡಪ್ಪ, ಯಾರಿಗೆ ಏನು ಹೇಳಕ್ ಹೋಗ್ಬೇಡ್ರಿ ಯಪ್ಪ, ನಿನ್ನ ನೋಡ್ಬೇಕಂತ ಬಂದ ನಾನು ಅಂತಂದ್ರು. ಅಪ್ಪಗಳ ಕಣ್ಣಾಗ ನೀರು ಬಂದು ಅಪ್ಪಗಳು ಅಂದ್ರು, ಹೆದರಬೇಡ, ಹೆದರದಿರು ಮನವೇ, ಬೆದರದಿರು ತನುವಿ, ನಿಜವನರಿತು ನಿಶ್ಚಿಂತವಾಗಿರು ಮನವೇ. ಹೆದರಿಬೇಡವ, ನಿನಗೆ ಕಷ್ಟ ಬಂದಾಗ, ನಿನ್ನ ಕಣ್ಣಾಗ ನೀರು ಬಂದಾಗ, ನಿನಗೆ ನೋವು ಆದಾಗ ತಾಯಿ ಈ ಮಾತು ತಿಳ್ಕೊ. ಏನು ಮಾತು ಗೊತ್ತೇನು ಯವ್ವಾ, ನಿನ್ನ ಕಣ್ಣೀರು ಬಂದಿರತಕ್ಕಂಥ ಕಾಲದೊಳಗೆ ನಿನ್ನ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ನಿನ್ನ ಮನೆಯಿಂದ ಹೊರಗೆ ಹಾಕಿದಾಗ ನಿನ್ನ ಮಗ ಈ ಮಠದೊಳಗೆ ಕೂತ, ನೀ ಓಲೆ ಮಠಕ್ಕೆ ಬಾರವ, ನಿನ್ನ ಅಂಗೈ ಒಳಗೆ ಹಿಡ್ಕೊಂಡು ಜಾಕಿ ಮಾಡ್ತೀನಿ ಅಂತ ಹೇಳಿ ಅಪ್ಪಗಳು ಹೇಳಿದ್ರು. ಇಷ್ಟು ಹೇಳಿದ್ರ ತಾಯಿ, ಇಷ್ಟು ಹೇಳಿದ ಕಾಲಕ್ಕೆ ಮುದುಕಿ ಇನ್ನು ಹೋಗಾಕ ನಿತ್ತಲ್ರಿ ಪಾಪ. ಹೋಗಾಕ ನಿತ್ತು ಹೋಗೋ ಕಾಲಕ್ಕೆ ಮುದುಕಿ ಹೋಗಿ ಬರ್ತೀನಿಯಪ್ಪ ಅಂತತ್ತು. ಹೋಗಿ ಬರೋ ಕಾಲಕ್ಕೆ ಏನಾರ ಬೇಕೇನು ಅಂತ ಅಪ್ಪಗಳು ಕೇಳಿದ್ರು. ಏನಾರ ಬೇಕೇನು ಅಂತ ಕೇಳಿದಾಗ ನಾವು ಬಾಜುಕಿದ್ದವ್ರಿಗೆ ಬಹಳ ದುಃಖ ಆಯ್ತು. ಮುದುಕಿ ಏನು ಕೇಳಿತು ಅಂತಂದ್ರೆ, ಯಪ್ಪ ಹೋಗ್ತಾನು, ನನಗೊಂದಿಷ್ಟು ಉಪಕಾರ ಮಾಡ್ತೀನಂತ ಕೇಳಿತು. ಉಪಕಾರ ಮಾಡ್ತೀನಂತ ಅಂದಾಗ ಅಪ್ಪಗಳು ಕೇಳಿದ್ರು, ಏನು ಉಪಕಾರ ಯವ್ವ ಅಂತಂದ್ರು. ಏನಿಲ್ಲಪ್ಪ, ಭಾಳ ಹೊತ್ತಾತು, ಹೊಟ್ಟೆ ಹಸ್ತತಿ, ನಂಗೊಂದು 2 ರೊಟ್ಟಿ ಕೊಡಂತ ಕೇಳಿತ್ತು ನೋಡ್ರಿ ಮುದುಕಿ. ಅಪ್ಪಗಳು ತಾವು ಪೂಜೆ ಕೋಣೆಯಲ್ಲಿ ಏನು ಕೊಡ್ತಾರಲ್ಲ, ಅಲ್ಲೇ ಪೂಜೆ ಕೋಣೆ ಒಳಗೆ ಆ ಮುದುಕಿಗೆ ಪ್ರಸಾದ ಮಾಡಿಸಿದ್ರು. ಒಂದಿಷ್ಟು ಬಚ್ಚಾರದು ಕೊಟ್ಟು, ಒಂದಿಷ್ಟು ಮುದುಕಿಗೆ ಒಂದಿಷ್ಟು ಹಣ್ಣು ತಗೋ ಅಂತ ಹೇಳಿ ಈಕೆಗೆ ಆಶೀರ್ವಾದ ಮಾಡಿ ಕಳಿಸಿಕೊಟ್ರು. ಅಜ್ಜವರು ಒಂದು ಮಾತು ಹೇಳ್ತಾರೆ, ಹೋಗುವಾಗ ಒಟ್ಟ ಚಿಂತೆ ಮಾಡಕ್ಕೆ ಹೋಗ್ಬೇಡವ, ನೀ ಓಲೆ ಮಠದ ಬಾಗಿಲ ಸದಾವ ಕಾಲ ನಿನಗೆ ತೆಗೆದಿರುತ್ತೆ ಅಂತ ಹೇಳಿದ್ರು. ಹಂಗೆ ಬಂದ ಅಪ್ಪಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೋದಳವ. ಅಪ್ಪಗಳ ಪಾದ ಶಕ್ತಿ ಹೆಂಗೈತಿ ಅಂತಂದ್ರೆ, ಇವತ್ತು ಮಕ್ಕಳು ಏನು ಮಾಡ್ಯಾರು ಅಂತಂದ್ರೆ, ಅವಾಗ ಹಾಲು ರೊಟ್ಟಿ ಕಲಿಸಿ ಉಣಿಸ್ಲಾಕತ್ತಾರು ಅಂತಂದ್ರೆ ಅದು ಆನಂದ ದೇವರ ತಾಕತ್ತು ಅನ್ನತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಪ್ರೇಮ. ಅದಕ್ಕಾಗಿ ಸ್ವಾಮಿಗಳಿವ ಅವರು